ಬಟ್ ಎಷ್ಟು ಕಷ್ಟ ಬೀಳ್ತಿದೀವಿ ಅದು ನಿಜವಾಗ್ಲೂ ನಾನು ತೋರಿಸಿಲ್ಲ ನಿಮ್ಗೆ ಇದರಲ್ಲಿ. ಜಗ್ಗಲೇ ಹುಲಿ ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ಆರ್ಮಿ ಟ್ರೈನಿಂಗ್ ಅಲ್ಲಿ ಮಾರ್ನಿಂಗ್ ಇಂದ ನೈಟ್ ಮಲ್ಗೋವರೆಗೂ ಒನ್ ಡೇ ಫುಲ್ಲು ಯಾವ ಥರ ಇರುತ್ತೆ ನಿಮಗೆ ತೋರಿಸ್ತೀನಿ, ಫುಲ್ ವಿಡಿಯೋನ. ಸೊ ಬೆಳಗ್ಗೆನೆ ನಾನಂತೂ 4:15ಗೆಲ್ಲ ಎದ್ದೆ. 4:15ಗೆ ಎದ್ದು ನೋಡಿದೆ ಇನ್ನೆಲ್ಲ ಮಲಗಿದ್ರು. ನಾನಂತೂ ಫ್ರೆಶ್ ಅಪ್ ಆಗೋಣ ಅಂತ ಹೊರಟೆ. ಫ್ರೆಶ್ ಅಪ್ ಅಂತೂ ಆಯಿತು, ಮುಗಿಸ್ಕೊಂಡು ವಾಪಸ್ ಬಂದು ಟ್ರೈನಿಂಗ್ ಇತ್ತು. ಸೊ ಅದಕ್ಕೆ ಬೇಗ ರೆಡಿಯಾಗಿ ಟ್ರೈನಿಂಗ್ ಹೊರಟೆ. ಟ್ರೈನಿಂಗ್ ಅಂತೂ ಯಾವ ಥರ ಇರುತ್ತೆ ಅಂದರೆ ಸಿಂಪಲ್ ಆಗಿ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡ್ಬನ್ನಿ. ಗೈಸ್ ಇವತ್ತು ನಮ್ಮ ಆರ್ಮಿ ಟ್ರೈನಿಂಗ್ ಅಲ್ಲಿ ಎಷ್ಟು ಕಿಲೋಮೀಟರ್ ಹೊಡಿದು? 12 ಕಿಲೋಮೀಟರ್ ಹೊಡಿದೀವಿ. ನೋಡಿ ಫುಲ್ ಯಾವ ತರ ಬಟ್ಟೆ ಎಲ್ಲ ಗಲೀಜಾಗಿದೆ ಅಂದ್ರೆ ಫುಲ್ ರೆಡಿ ಆಗಿದೆ. ಫುಲ್ ಹಾರ್ಡ್ ಟ್ರೈನಿಂಗ್ ನಡೀತಿದೆ ನಮ್ಮ ಆರ್ಮಿ ಟ್ರೈನಿಂಗ್ ಸೆಂಟರ್ ಅಲ್ಲಿ. ಆರ್ಮಿ ಆಗೋದು ಅಷ್ಟು ಈಸಿ ಅಲ್ಲ. ನೋಡಿ ಎಷ್ಟು ಮಳೆ ಬರ್ತಿದೆ, ನೋಡಿ ವರ್ಷ ಕಡೆ ಎಲ್ಲ ನೋಡಿ. ಆದ್ರೂ ಟ್ರೈನಿಂಗ್ ನಿಲ್ಸಲ್ಲ. ಮಳೆ ಬಂದ್ರಿ ಗಾಳಿ ಬರ್ಲಿ ಎಷ್ಟೇ ಏನೇ ಆದ್ರೇನು ಟ್ರೈನಿಂಗ್ ಮಾತ್ರ ನಿಲ್ಸಲ್ಲ. ಮಳೆ ಬಂದ್ರೆ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರೈನಿಂಗ್ ಮಾಡ್ತಾ ಇದೀವಿ. ಟ್ರೈನಿಂಗ್ ಎಷ್ಟು ಹಾಡಿರುತ್ತೆ ಅಷ್ಟೇ ಮಜಾ ಮಾಡ್ತೀವಿ ಇಲ್ಲಿ ಯಾವಾಗ್ಲೂ ಪ್ರತಿ ದಿವಸ. ಟ್ರೈನಿಂಗ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಟ್ರೈನಿಂಗ್ ಮುಗ್ದಾದ್ಮೇಲೆ ಮಜಾ ಬರುತ್ತೆ. ಒಟ್ಟಿನಲ್ಲಿ ಮಜಾ ಮಾಡ್ಕೊಂಡು ಟ್ರೈನಿಂಗ್ ತಗೊತಾ ಇದೀವಿ. ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿ ಇದೇ ಥರ ಮಜಾ ನಮ್ ಟ್ರೈನರ್ ಸರ್ ಇವರು. ಹಾಯ್ ಬ್ರೋ, ಇಲ್ಲಿ ನೋಡಿ. ಹಾಯ್, ನಾವು ಬೆಂಗಳೂರಿಗೆ ಸಪೋರ್ಟ್ ಮಾಡಿ ಹಾಯ್. ನೋಡಕ್ ಮಾತ್ರ ಫುಲ್ ಫ್ರೆಂಡ್ಲಿ ಇದಾರೆ, ಆದ್ರೆ ಟ್ರೈನಿಂಗ್ ಅಂತ ಬಂತು ಹೇಳಿದ್ಮೇಲೆ ಫುಲ್ ಹಾರ್ಡ್ ಟ್ರೈನಿಂಗ್ ಕೊಡ್ತಾರೆ. ಇವ್ರು ನೋಡಿ ಬಂದು 20 ಡೇಸ್ ಆಗಿದೆ. 5 kg ಇಳಿಸಿದ್ದಾರೆ ಬಂದಾಗಿಂದ ಇವತ್ತವರೆಗೂ. ಜಸ್ಟ್ 20 ಡೇಸ್ಗೆ. ನಾವು ಬೆಂಗಳೂರಲ್ಲಿರೋರು ಜಿಮ್ಗೆ ಹೋಗಿ 2 ತಿಂಗಳು 3 ತಿಂಗಳು ಎಲ್ಲ ಮಾಡ್ತಾರೆ ವೆಯ್ಟ್ ಲಾಸ್ಗೋಸ್ಕರ. 2 kg 3 kg ಮ್ಯಾಕ್ಸಿಮಮ್ ಕಮ್ಮಿ ಆದ್ರೆ ಆಗ್ಬೋದು. ಜಸ್ಟ್ 20 ಡೇಸ್ ಅಲ್ಲಿ 5 kg ಕಮ್ಮಿ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್. ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗಿದೆಯಾ? ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗ ಅವನು ಇನ್ಸ್ಟಾ ಐಡಿಗೆ ಮತ್ತೆ ಯೂಟ್ಯೂಬ್ ಐಡಿಗೆ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರೂ ಬೆಳೆಸ್ರಿ. ಥ್ಯಾಂಕ್ ಯು, ಲವ್ ಯು. ಎಷ್ಟು ದಿವಸ ಆಯ್ತು ಬೈ ನೀನ್ ಬಂದು? ನಾನು ಬಂದು 1 ತಿಂಗಳಾಯ್ತು. ನಂದು 8 kg ಕಡಿಮೆ ಆಗೈತಿ. ನೋಡಿ ಜಸ್ಟ್ 30 ಡೇಸ್ ಅಲ್ಲಿ 8 kg ಬಿಗ್ ಡಿಫ್ರೆನ್ಸ್. ನಿಜವಾಗ್ಲೂ 1 ತಿಂಗಳಲ್ಲಿ ಅಷ್ಟೆಲ್ಲ ಜಿಮ್ಗೆ ಹೋಗೋರು ಅಷ್ಟೆಲ್ಲ ಹೆಲ್ದಿ ಫುಡ್ಸ್ ತಿನ್ಕೊಂಡು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಪ್ರತಿ ದಿವಸ ಟ್ರೈನಿಂಗ್ ಎಷ್ಟು ಇರುತ್ತೆ ಅಂತ ಹೇಳಿದ್ಮೇಲೆ ಇದೇ ಸಾಕ್ಷಿ. ಮತ್ತೆ ನೆಕ್ಸ್ಟ್ ಇವಾಗ ಡೈಲಿ ಪ್ರಾಸೆಸ್ ನಮಗೆ ಭಯಾನಕ ಇರುತ್ತೆ. ಇವಾಗ ಏನು ಟ್ರೈನಿಂಗ್ ತಗೊಂಡಿದ್ದೀವಿ ಫುಲ್ ಹಾರ್ಡು. ನಾವು ನೋಡೋಕೆ ಇಷ್ಟು ಕಾಮಿಡಿ ಅಂತ ಅನಿಸ್ತಿರ್ಬೋದು ನಿಮಗೆ. ಟ್ರೈನಿಂಗ್ ಮಾಡೋ ಟೈಮಲ್ಲಿ ಕಣ್ಣಲ್ಲಿ ನೀರು ಬರಬೇಕು, ಆ ಲೆವೆಲ್ಗೆ ಕಷ್ಟ ಇರುತ್ತೆ. ಬೆಳಗ್ಗೆ ಏನು ಕಷ್ಟಪಟ್ಟಿರ್ತೀವಿ ಅದೇ ಥರ ಸಂಜೆನೂ ಅಷ್ಟೇ ಹಾರ್ಡ್ ಇರುತ್ತೆ, ತುಂಬ ಕಷ್ಟ. ಸೊ ಟ್ರೈನಿಂಗ್ ಅಂತೂ ಆಯಿತು. ಕೈಕಾಲು ತೊಳ್ಕೊಂಡು ಟಿಫನಿಗೆ ಬೇರೆ ಲೇಟಾಗಿ ಹೋಗಿತ್ತು. ಟಿಫನ್ ಕಡೆ ಓಡಿದ್ವಿ. ಸೊ ನಾಷ್ಟ ರೆಡಿ, ಬಾಳೆಹಣ್ಣು ಸಿಕ್ಕಿದೆ. ಒಳ್ಳೆ ನಾಷ್ಟ ಮಾಡೋದು ಬನ್ನಿ ಗೈಸ್. ಫೈನಲಿ ನಾಷ್ಟ ಆಯಿತು. ಇವಾಗ ನೆಕ್ಸ್ಟ್ ಇವಾಗ ಫುಲ್ಲು ಸ್ನಾನ ಮಾಡಕ್ಕೆ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿಬಿಡೋದೆ. ಸ್ವಲ್ಪ ನೆನ್ನೆ ಮೊನ್ನೆ ಬಟ್ಟೆ ಇರೋದು ಒಕ್ಕೊಬೇಕು. ಹೋಗಿ ತಣ್ಣೀರಲ್ಲೇ, ಬಿಸಿನೀರು ಸಿಗಲ್ಲ, ತಣ್ಣೀರಲ್ಲೇ ಫುಲ್ಲು. ಇಷ್ಟು ಕೋಲ್ಡ್ ಇದೆ ಫುಲ್ ವೆದರ್ ಇಲ್ಲಿ, ಆದ್ರೂ ತಣ್ಣೀರಲ್ಲೇ ಮಾಡಬೇಕು. ಇಲ್ಲಿ ಇಲ್ಲ. ನಮ್ಮ ಕಡೆ ಎಲ್ಲ ಫುಲ್ಲು ಗೀಸರು. ಪಾತ್ರೆ ತೊಳೆಯೋಕ್ಕೂ ಗೀಸರು, ಸ್ನಾನ ಮಾಡೋಕ್ಕೂ ಗೀಸರು. ಕೊಬ್ಬರಿ ಒಟ್ನಲ್ಲಿ ಟೈಮ್ ಪಾಸ್ ಮಾಡಕ್ಕೆ ಯಾವ್ದಾದ್ರು ಏನಾದ್ರು ತಿನ್ಬೇಕು. ಉತ್ತರ ಕರ್ನಾಟಕ ತಿಂಡಿ ಟ್ಯಾಕ್ಟರ್ ಗೇಮ್ ಅಂತ. ಉತ್ತರ ಕರ್ನಾಟಕ ತಿಂಡಿ ಟ್ಯಾಕ್ಟರ್ ಗೇಮ್ ಅಂತೆ. ಹೇಗಿರುತ್ತೆ ಟ್ಯಾಕ್ಟರ್? ಜಗ್ಗಾಟ, ಜಗ್ಗಾಡವೆ. ಜಗ್ಗಲೇ ಹುಲಿ.
ನಾಷ್ಟ ಆಯಿತು ನಮ್ದೆಲ್ಲ. ನೀವೆಲ್ಲ ನಾಷ್ಟ ಮಾಡ್ಕೊಂಡು ಬನ್ನಿ. ನಮ್ಮ ನಾಷ್ಟ ಆಗಿದೆ. ನೆಕ್ಸ್ಟ್ ಇವಾಗ ಬಟ್ಟೆ ಎಲ್ಲ ಸ್ವಲ್ಪ ಬಟ್ಟೆ ಒಗೆಯೋದಿದೆ, ಹೋಗಿ ಬಟ್ಟೆ ಒಗ್ಕೊಂಡ್ಬಿಡ್ಬೇಕು. ಬನ್ನಿ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಒಗ್ಕೊಂಡು ಬಂದ್ಬಿಡೋಣ. ಪ್ರತಿದಿನ ಅಂತೂ ನಮಗೆ ಬಟ್ಟೆ ಒಗೆಯೋದಂತೂ ಇದ್ದಿದ್ದೇನೆ. ಸೊ ಸ್ನಾನನೂ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಗೈಸ್. ಒಳ್ಳೆ ನಿದ್ದೆ ಆಯಿತು ಮಧ್ಯಾಹ್ನ. ಊಟ ಆದಮೇಲೆ ಮತ್ತೆ ಈವ್ನಿಂಗ್ ನಮಗೆ ಯಾವಾಗಲೂ ಪಿ ಟಿ ಇರುತ್ತೆ ಈವ್ನಿಂಗು. ಈಗ ಮತ್ತೆ ಪಿ ಟಿಗೆ ರೆಡಿ ಆಗ್ತಾ ಇದೀವಲ್ಲ ನೋಡಿ. ವಿಸಿಲ್ ಆಯಿತು. ಸೊ ಇವಾಗ ಎಕ್ಸಾಕ್ಟ್ 5 ಮಿನಿಟ್ಸಲ್ಲೆಲ್ಲ ಫಾಲಿನ್ ಆಗಿರಬೇಕು, ಇಲ್ಲಾಂದರೆ ಒಳ್ಳೆ ರಗಡ ಪನಿಷ್ಮೆಂಟ್ ಸಿಗುತ್ತೆ. ಪಿ ಟಿ ಮುಗಿಸ್ಕೊಂಡು ಬಂದಾದ್ಮೇಲೆ ಮತ್ತೆ ಸಿಗ್ತೀವಿ. ಒಂದು ಅರ್ಧದಲ್ಲಿ ಮಕ್ಕೊಂಡು ಅಲ್ಲತ್ತನ್ನ ಒಂದು ಅರ್ಧದ ಗಿಡಕಲ್ಲಿ ಮಕ್ಕಳು 724 725 726 ಎಲ್ಲರೂ ಮನೆಗಳು ನೋಡ್ಕೊಂಡು ಕಂಪ್ಲೀಟ್ ಮಾಡಿ. ಫೈನಲಿ ಈವ್ನಿಂಗ್ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ಹೆಂಗನ್ಸ್ತು ಟ್ರೈನಿಂಗ್ ಇವತ್ತು ಈವ್ನಿಂಗು? ಟ್ರೈನಿಂಗ್ ಚಲೋ ಐತೆ ಸರ್. ನಿಂಗೆ ಯಾವ್ದು ಸೋಮವಾರದಿಂದ ಶುಕ್ರವಾರದವರೆಗೂ ಯಾವ ದಿನ ಕಷ್ಟ ಅನ್ಸುತ್ತೆ? ಫಸ್ಟ್ ಶುಕ್ರವಾರ ಹೇಳಕ್ಕಾಗಲ್ಲ ನಮಗೆ. ಹೆಂಗೆ ಅಂತ ಹೇಳಿದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಯಾವಾಗ ಟ್ರೈನರ್ ಮೈಂಡ್ ಹೆಂಗಿರ್ತೈತೆ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾಡಿಸ್ತಾರೆ. ಬಟ್ ಮಿನಿಮಮ್ ಕಿಲೋಮೀಟರ್ ಅಂತ ಇರುತ್ತೆ, ಅಲ್ಲಿವರೆಗೂ ಓಡಾದ್ಮೇಲೆ ಅವ್ರ ಮನ್ಸಿಗೆ ಬರೋ ಥರ ಮಾಡಿಸ್ತಾರೆ. ಕಿಲೋಮೀಟ್ರ್ ಹೋಗೋದು ನಮಗೆ ಮ್ಯಾಟ್ರ್ ಆಗಲ್ಲ, ಲಾಸ್ಟಲ್ಲಿ ಬಂದಾದ್ಮೇಲೆ ಈಗ ಓಡಿಸ್ತಾರಲ್ಲ ಅದು ಮ್ಯಾಟ್ರ್ ಆಗೋದು. ಅದೇ ನಮ್ಗೆ ಹೆವಿ ಸ್ಟ್ರೆಸ್ ಆಗೋದು ಎ ಗ್ರೂಪಲ್ಲಿರೋರಿಗೆ. ನೋಡಿ ಎಲ್ಲ ಟ್ರೈನಿಂಗ್ ಮುಗೀತು, ಎಲ್ಲ ಜೂಟ್ ಆಗ್ತಿದ್ದಾರೆ. ಈವ್ನಿಂಗ್ ಟ್ರೈನಿಂಗ್ ಆದಮೇಲೆ ಈಗ ನೆಕ್ಸ್ಟ್ ರೋಲ್ ಕಾಲ್ ಇರುತ್ತೆ. ರೋಲ್ ಕಾಲ್ ಆದಮೇಲೆ 7:38 ಹಂಗೆ ಊಟ ಇರುತ್ತೆ. ಅದಾದಮೇಲೆ 10ಗೆಲ್ಲ ಲೈಟ್ ಆಫ್ ಆಗುತ್ತೆ. ಸೊ ಪ್ರತಿದಿನ ಇದೇ ರೊಟೀನ್ ನಡೀತಾ ಇರುತ್ತೆ. ಕಷ್ಟ ಇದೇ ಲೈಫ್ ಸ್ಟೈಲೇ ಬೇರೆ, ಆಚೆ ಇರೋ ಲೈಫ್ ಸ್ಟೈಲೇ ಬೇರೆ. ನಮ್ಮ ಬೆಂಗಳೂರಲ್ಲಿ ಲೈಫೇ ಬೇರೆ, ಇಲ್ಲಿ ಒಳಗಡೆ ಒಂದ್ಸಲಿ ಟ್ರೈನಿಂಗ್ ಯಾವ್ದಾರ ಸೆಂಟ್ರಿಗೆ ಬಂದರೆ ಇಲ್ಲಿರೋ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಕಷ್ಟ ಇಲ್ಲಿರೋದು ಬಂದು ನಾವು ಸರ್ವೈವ್ ಮಾಡೋದು ಕಷ್ಟ, ಇಲ್ಲಿರೋರಿಗೆಲ್ಲ ಅಡ್ಜಸ್ಟ್ ಆಗಿರುತ್ತೆ. ಏನು ಬೈ ಅಡ್ಜಸ್ಟ್ ಆಗೋದಲ್ಲ ನಿಮಗೆಲ್ಲ? ಇಲ್ಲಿರೋರಿಗೆಲ್ಲ ಕಾಮನ್ ಆಗಿ ಅಡ್ಜಸ್ಟ್ ಆಗುತ್ತೆ. ಬಟ್ ನಾವು ಬಂದು ಟ್ರೈನಿಂಗ್ ತಗೊಂತೀವಿ ಅಂದರೆ ಕಷ್ಟ, ಸ್ವಲ್ಪ ಸರ್ವೈವ್ ಮಾಡೋದು ಕಷ್ಟ ಆಗುತ್ತೆ. ಆದರೂ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ನೀವು ಯಾರಾದರೂ ಮಾಡೋ ಮನಸ್ಸಿದ್ರೆ ಬಂದು 100% ಮಾಡಿ, ಪಕ್ಕ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಮಜಾ ಇತ್ತು, ಮಳೆ ಬರ್ತಾ ಇತ್ತು ಸ್ವಲ್ಪ ಲೈಟಾಗಿ. ಮಾರ್ನಿಂಗಿಂತ ಅರ್ಧ ನಾನು ಶಾರ್ಟ್ ಹರಿದೋಯ್ತು, ಚಡ್ಡಿ ಹರಿದೋಯ್ತು ಒಂದು. ಬರ್ಬೇಕಿತ್ತು ಬೆಳಿಗ್ಗೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗದ. ಬೆಳಗ್ಗೆನೂ ಫುಲ್ ಮಳೆ. ಬೆಳಗ್ಗೆ ಇರೋ ಮಳೆಯಲ್ಲಿ ಅರ್ಧ ಮಾಡೋ ಟ್ರೈನಿಂಗಿಗೆ ಚಡ್ಡಿನೂ ಹರಿಬೇಕು, ಎಲ್ಲಾನು ಹರಿಬೇಕು, ಎಲ್ಲ ಅರ್ಧೇ ಹರಿಯುತ್ತೆ. ಮನೆಗೆ ಹೋಗ್ಬೇಕು ಅನ್ಸ್ಬಿಡ್ಬೇಕು, ಆ ಲೆವೆಲ್ಗೆ ಇರುತ್ತೆ ಟ್ರೈನಿಂಗ್ ಮಾತ್ರ. ಮಾಡ್ಬೇಕು ಅನ್ನೋ ಛಲ ಬರುತ್ತೆ. ಒಟ್ನಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ಟ್ರೈನಿಂಗ್ ಮಾಡ್ತಿದೀವಿ. ಪಾಪ ಕೆಲವೊಬ್ಬೊಬ್ಬರಿಗೆ ಸಫರ್ ಆಗ್ತಿದೆ, ನಮ್ಗಂತೂ ಒಂದೊಂದ್ಸಲಿ ಪೇನ್ ಆಗುತ್ತೆ. ಬಟ್ ರಿಕವರ್ ಮಾಡ್ಕೊಂಡಷ್ಟಲ್ಲಿ ತುಂಬಾ ಟೈಮ್ ಬೇಕು. ಬಾರಿ ಓಡಿ ಬಂದ್ ಬಿದ್ದಿಲ್ಲ, ಕುಂತೆ ಖುಷಿ. ಎಷ್ಟು ಹೊಡೆದೆ? ಎಷ್ಟು ರೌಂಡ್ ಹೊಡೆದೆ ಇವತ್ತು? 10 ರೌಂಡ್ ಪರ್ಫೆಕ್ಟಾ? ಈವ್ನಿಂಗ್ ಮಿನಿಮಮ್ 10 ರೌಂಡ್ಸ್ ಇರುತ್ತೆ. ಇನ್ನೆಲ್ಲಿ ಸರಿ ಇಲ್ಲ. ಹಿಂದೆ ಐತಿ ಬಿಡು, 10 ರೌಂಡ್ ನೀವು ಯಾವತ್ತು ಯಾವ್ದಾದ್ರು ಎಕ್ಸರ್ಸೈಸ್ ಮಾಡಿ, ವರ್ಕೌಟ್ ಮಾಡಿ. ಸಡನ್ ಆಗಿ ನೀರು ಕುಡಿಯೋದು, ಓಡ್ ಬಂದು ಸಡನ್ ಆಗಿ ನೀರು ಕುಡಿದಂಗೆಲ್ಲ ಮಾಡಬೇಡಿ. ಒಂದು 10-15 ಮಿನಿಟ್ಸ್ ಟೈಮ್ ಕೊಟ್ಟು ಗ್ಯಾಪ್ ಮಾಡಿ ಆಮೇಲೆ ನೀರು ಕುಡಿಯೋದು ಒಳ್ಳೇದು. ಮಾಡು ಗೈಸ್, ರೋಲ್ ಕಾಲ್ ಟೈಮ್ ಇದು. ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಚೋಡ ಕೊಡ್ತಿದ್ದಾರೆ, ಚಿರ್ಮುರಿ ಅಂತೆ. ಗೈಸ್, ಉತ್ತರ ಕರ್ನಾಟಕ ಫೇಮಸ್ ಇದು. ಏನಿದು? ಚೋಳ ಚುರ್ಮುರಿ ಅಲ್ಲ, ನಿಮ್ ಕಡೆ ಚೋಡ, ಇವ್ರ ಕಡೆ ಚೋಡ. ನಮ್ಮ ಕಡೆ ಖಾನಾಪುರಿ ಚಿರ್ಮುರಿ ಹೇಳ್ತೀವಲ್ಲ ಅದು. ಈವ್ನಿಂಗು ಟೈಮ್ ಪಾಸ್ಗೆ ಅಂತ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ.
ಸೊ ಆಫ್ಟರ್ ಟ್ರೈನಿಂಗು ನಂಗೆ ಕಾಳಿನ ಮಾತು ಎಷ್ಟು ಗೊತ್ತಿಲ್ಲ ಹಸ್ಲಾಗ. ಸೊ ಗೈಸ್ ಟ್ರೈನಿಂಗ್ ಮುಗೀತು, ಶಾರ್ಟ್ ಬ್ರೇಕ್ ಆಯಿತು, ರೋಲ್ ಕಾಲ್ ಆಯಿತು. ಈಗ ನೆಕ್ಸ್ಟು ಊಟದ ಟೈಮು. ಸೊ ಫುಲ್ಲು ಅಂದರೆ ಫುಲ್ ಮಡಿಯಾಗಿದೆ. ಸೊ ಸ್ನಾನ ಮಾಡಿಕೊಂಡು ರಿಟರ್ನ್ ಬರ್ತೀವಿ. ಮತ್ತೆ ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಈವ್ನಿಂಗು ಸ್ನಾನಕ್ಕೆ ಹೊರಟ್ವಿ. ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ಊಟಕ್ಕೆ ಹೊರಟ್ವಿ. ಊಟ ಆಯಿತು ನೈಟು. ಸೊ ಊಟ ಆಗಿ ಇವಾಗ ಇನ್ನೇನು ಲೈಟ್ ಆಫ್ ಆಗುತ್ತೆ 10 ಅಷ್ಟರಲ್ಲೆಲ್ಲ ಫೋನ್ಗಿನೆಲ್ಲ ಎತ್ತಿಟ್ಟಿರಬೇಕು. ಸೊ ಇವಾಗ ಕಾಲಂತೂ ಹೆವಿ ಪೇಯ್ನ್ ಇರುತ್ತೆ. ನಾವು ಜಿಮ್ಗೆಲ್ಲ ಹೋದರೆ ಲೆಗ್ ವರ್ಕೌಟ್ ಮಾಡಿದ್ರೆ ಯಾವ ಥರ ಇರುತ್ತೆ ಮಾರ್ನಿಂಗ್ ದಿವಸ ಪೇಯ್ನು, ಅದಕ್ಕೂ ಡಬಲ್ ಇರುತ್ತೆ. ಪ್ರತಿ ದಿವಸ ಇದೇ ಥರ ನೋವಿರುತ್ತೆ. ಸೊ ಇವಾಗ ನಾವು ಇಲ್ಲಿ ಪ್ರತಿ ದಿವಸ ನೈಟು ಇವಾಗ ರೀಸೆಂಟಾಗಿ ಬಿಸಿನೀರು ಇಟ್ಟಿರ್ತಾರೆ. ಬಿಸಿನೀರು ಹಾಕ್ಕೊಂಡು ಕಾಲಿಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ಸ್ವಲ್ಪ ರಿಲೀಫ್ ಮಾಡಿಕೊಂಡು, ನಾಳೆ ಶನಿವಾರ ಬೇರೆ ಇದೆ. ಸೊ ಪ್ರತಿ ಶನಿವಾರ ಇಲ್ಲಿ ಡೆಮೋ ರ್ಯಾಲಿ ನಡೆಯುತ್ತೆ. ಅದರಲ್ಲೂ ಎ ಗ್ರೂಪು, ಬಿ ಗ್ರೂಪು, ಸಿ ಗ್ರೂಪು ಎಲ್ಲರೂ ಓಡಿಸ್ತಾರೆ. ಸೊ ಬಿಸಿನೀರು ಹತ್ರ ಹೋಗೋಣ. ಬಿಸಿನೀರಂತೂ ಹೆವಿ ಅಂದರೆ ಹೆವಿ ಕಾದಿತ್ತು. ನಾನು ಹೋಗೋಷ್ಟರಲ್ಲಿ ಕೆಲವೊಬ್ಬೊಬ್ಬರು ಆಗಲೇ ಬಿಸಿನೀರಲ್ಲಿ ಮಸಾಜ್ ಮಾಡ್ಕೊತಾ ಇದ್ರು. ಸೊ ನಾನು ಹಂಗೆ ಬಿಸಿನೀರನ್ನ ತಗೊಂಡು ಸ್ವಲ್ಪ ಹಂಗೆ ಕಾಲ ಮೇಲೆ ಹಾಕ್ಕೊಂಡು ಸ್ವಲ್ಪ ರಿಲೀಫ್ನ ಮಾಡಿಕೊಂಡೆ. ನನಗಂತೂ ತೈಸ್ ಮತ್ತು ಶೀನ್ ಪೇನ್ ಭಾರಿ ಇತ್ತು. ಸೊ ನನಗೆ ಬಿಸಿನೀರು ಹಾಕಿದ್ಮೇಲೆ ಸ್ವಲ್ಪ ರಿಲೀಫ್ ಅಂತ ಅನಿಸ್ತು. ಇಲ್ಲಿ ಎಷ್ಟೋ ಜನ ಟ್ರೈನಿಂಗ್ ಮಾಡ್ತಿರೋರಿಗೆ ಎಷ್ಟೋ ಜನಕ್ಕೆ ಸೀನ್ ಪೇನ್ ಇದೆ, ಹೆವಿ ಅಂದರೆ ಹೆವಿ ಅನುಭವಿಸ್ತಿದ್ದಾರೆ ಪಾಪ. ಸೊ ಅದರಲ್ಲಿ ನಾನು ಒಬ್ಬ. ಬಿಸಿನೀರು ಹಾಕ್ಕೊಂಡಿದ್ದಾಯಿತು, ಸ್ವಲ್ಪ ರಿಲೀಫ್ ಅನಿಸ್ತಿದೆ, ಸ್ವಲ್ಪ ಪೇನ್ ಕಮ್ಮಿ ಆಗ್ತಾ ಇದೆ ಇತ್ತೀಚೆಗೆ ಬಿಸಿನೀರು ಯೂಸ್ ಮಾಡಿದ್ಮೇಲಿಂದ. ಈಗ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು. ಸೊ ಈಗಿರುತ್ತೆ ನಮ್ಮ ಟ್ರೈನಿಂಗ್ನ ಡೈಲಿ ರೂಟೀನ್. ನೋಡಿದ್ರಲ್ಲ ಹಾರ್ಡ್ ವರ್ಕ್ ಎಷ್ಟು ಮಾಡಬೇಕು ಅಂತ. ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿರೋದು ಅದು ಜಸ್ಟ್ 100ಅಲ್ಲಿ 5%ಇಂದ 10% ಇರ್ಬೋದು ಅಷ್ಟೇ. ಬಟ್ ತುಂಬ ಅಂದರೆ ತುಂಬ ಕಷ್ಟ ಇದೆ. ಎಷ್ಟು ನಗಾಡ್ತಿರೋದು ಮಾತ್ರ ವಿಡಿಯೋದಲ್ಲಿ ತೋರಿಸ್ತಿರೋದು. ಬಟ್ ಎಷ್ಟು ಕಷ್ಟ ಬೀಳ್ತಿದ್ದೀವಿ ಅದು ನಿಜವಾಗ್ಲೂ ನಾನು ತೋರಿಸಿಲ್ಲ ನಿಮ್ಗೆ ಇದರಲ್ಲಿ. ಈ ಥರ ಇರುತ್ತೆ ನಮ್ಮ ಡೈಲಿ ರೂಟೀನ್. ನೋಡಿದ್ರಲ್ಲ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.